ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ದೇವರ ಮನೆ ಮುಂದೆ ಯಾವ ರೀತಿ ರಂಗೋಲಿಯನ್ನು ಹಾಕಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು 2 ಲೈನ್ಸನ್ನು ಡ್ರಾ ಮಾಡ್ಕೋಬೇಕು. ಆ್ಯಸ್ ಅ ಬಾರ್ಡರ್ 2 ಲೈನನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಅದರ ಕೆಳಗೆ ಶ್ರೀಯನ್ನು ಹಾಕಬೇಕು. ಶ್ರೀ ಹಾಕಿದಾಗ ಅದ್ರ ಮುಂದೆ 2 ಪಾಯಿಂಟ್ಗಳನ್ನಿಟ್ಟ ಶ್ರೀಯನ್ನು ಹಾಕಬೇಕು. ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ದರು, ಬರೀ ಶ್ರೀ ಬರಿಬಾರ್ದು, ಶ್ರೀ ಮುಂದೆ 2 ಪಾಯಿಂಟ್ ಇರಬೇಕು, ಅಂದರೆ ಶ್ರೀಹಿ ಅಂತ ಆಗತ್ತೆ. ಶ್ರೀ ಬರೆದು ನಾವು ಆದಮೇಲೆ ಅದರ ಲೆಫ್ಟಿಗೆ ಮತ್ತು ರೈಟಿಗೆ 2 ಲೈನ್ ಡ್ರಾ ಮಾಡಿ ಒಂದೊಂದು ಪಾಯಿಂಟನ್ನು ಇಡಬೇಕು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಪದ್ಮವನ್ನು ತೆಗಿತೀವಿ. ಇದು ದೇವರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಇದು ಪದ್ಮವನ್ನು ತೆಗಿತಾರೆ. ಈ ದೇವ್ರ ಮನೆಯಲ್ಲಿ ಈ ರೀತಿ ಪದ್ಮವನ್ನು ತೆಗೆದ್ಮೇಲೆ 2 ಲೈನ್ಸನ್ನು ಡ್ರಾ ಮಾಡಿ, ಈ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ 2 ಸೈಡಿನೂ ಒಂದೊಂದು 2 ಲೈನನ್ನು ಡ್ರಾ ಮಾಡಬೇಕು. ನೆಕ್ಸ್ಟು ಬಲಗಡೆ ಸೈಡು ಶಂಖವನ್ನು ತೆಗಿಬೇಕು. ಬಲಗಡೆ ಸೈಡು ಶಂಖವನ್ನು, ಎಡಗಡೆ ಸೈಡು ಚಕ್ರವನ್ನು ತೆಗಿಬೇಕು. ಇದು ನಿತ್ಯ ನಮ್ಮ ಮನೆಯಲ್ಲಿ ಈ ರೀತಿಯೇ ರಂಗೋಲಿ ಹಾಕ್ತೀವಿ ದೇವ್ರ ಮುಂದೆ. ಶಂಖ ಚಕ್ರ ಇವೆರಡುಗಳು ಆದಮೇಲೆ ಶಂಖದ ಬಾಜುಕೆರಡು, ಚಕ್ರದ ಬಾಜುಕೆರಡು ಲಕ್ಷ್ಮೀ ಪಾದವನ್ನು ನಾವು ಹಾಕಬೇಕು. ಲಕ್ಷ್ಮೀ ಪಾದ ಮನೆಯಲ್ಲಿ ಶುಭ ಸಂಕೇತವನ್ನು ಕೊಡುತ್ತದೆ ಹಾಗೂ ಲಕ್ಷ್ಮಿಯ ನಿಲುವಿಕೆಯನ್ನು ಇದರಲ್ಲಿ ತೋರಿಸ್ತದೆ. ಲಕ್ಷ್ಮೀ ಪಾದಗಳು 2 ಆದಮೇಲೆ ನೆಕ್ಸ್ಟ್ ನಾವು ಕೆಳಗಡೆ 4 ಆಕಳ ಪಾದವನ್ನು ತೆಗಿಬೇಕು. ಆಕಳ ಪಾದ ಈ ಕಡೆ 2, ಆ ಕಡೆ 2 ತೆಗೆದು ನೆಕ್ಸ್ಟ್ ಮಧ್ಯದಲ್ಲಿ 3 ಲೈನ್ಸನ್ನು ತೆಗಿತಿದ್ರು ನಮ್ಮ ಅತ್ತೆಯವರು. ಈ 3 ಲೈನ್ಸಿನ ಎದುರು ಸಂಕೇತ ಅಂದರೆ ಈ 3 ಲೈನ್ಸನ್ನು ತೆಗೆಯೋದಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದ ಹಾಗೆ. ಈ ರೀತಿ ನಾವು ನಮ್ಮ ಮನೆಯಲ್ಲಿ ರಂಗೋಲಿಯನ್ನು ಹಾಕ್ತೀವಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.